ಪ್ರೈಸ್ ದ ಲಾರ್ಡ್. ದೇವರ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡಿದ ಸಂದೇಶವನ್ನು ನಾವು ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾದಿಗಳು ಇವತ್ತಿನ ಸಂದೇಶ ಮುಖಾಂತರ ನಿನ್ನ ಜನ ಸಂಗಡ ಮಾತನಾಡು. ಪವಿತ್ರಾತ್ಮನೇ, ಈ ಸಂದೇಶ ಕೆಲವು ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಬೇಕು ನಾನು ಬೇಡಿಕೊಳ್ಳುತ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ಜ್ಞಾನೋಕ್ತಿ ಪುಸ್ತಕ 22 ಅದರಲ್ಲಿ 4ನೇ ವಾಕ್ಯ. ಪ್ರಾಬ್ ಚಾಪ್ಟರ್ 22 ವರ್ಸ್ 4. ಧನ, ಮಾನ, ಜೀವಗಳು ದೀನಭಾವಕ್ಕೂ ಯೆಹೋವನ ಭಯಕ್ಕೂ ಫಲ. ನೋಡ್ತೀವಿ ಸೊಲೊಮೋನ ಹೇಳ್ತಾನೆ, ಧನ, ಮಾನ, ಜೀವಗಳು ದೀನಭಾವಕ್ಕೂ ಯೆಹೋವನ ಭಯಕ್ಕೂ ಫಲ. ಅದರ್ಥ ಯಾರಲ್ಲಿ ದೀನಭಾವ ಮತ್ತು ಯೆಹೋವನ ಭಯ ಉಂಟು ಅವರಿಗೆ ಧನ, ಮಾನ, ಜೀವ ಎಂಬ ಪ್ರತಿಫಲವು ಸಿಗ್ತಿದೆ ಎಂಬುದಾಗಿ ಈ ವಾಕ್ಯದ ಅರ್ಥವಾಗಿದೆ. ಆದರೆ ಇವತ್ತು ಪ್ರಿಯ, ನಿಮಗೆ ಧನ ಬೇಕಾ? ಧನ ಅಂದರೆ ಆರ್ಥಿಕ ಸಮೃದ್ಧಿ ಬೇಕಾ? ನಿಮಗೆ ಆದ ಅವಮಾನಕ್ಕೆ ಬದಲಿಗೆ 2 ಪಟ್ಟು ಮಾನ ಬೇಕಾ? ನಿಮಗೆ ನಿತ್ಯ ಜೀವ ಬೇಕಾ? ಹಾಗಾದರೆ ಅದಕ್ಕೆ ದೀನಭಾವ ಮತ್ತು ಯೆಹೋವನ ಭಯ ಬೇಕು ಎಂಬುದಾಗಿ ಈ ವಾಕ್ಯ ನೋಡ್ತೇವೆ. ಅದು ಇವತ್ತು ನಾವು ನೋಡ್ತೇವೆ. ದೀನಭಾವ ಎಂದರೆ ಏನು ಎಂಬುದನ್ನು ನಾವು ಮೊದಲನೇ ಸಂಗತಿ ನೋಡ್ತೇವೆ. ಮೊದಲನೇ ಸಂಗತಿ ಬರೆದುಕೊಳ್ಳಿ, ದೀನಭಾವ ಉಳ್ಳವರು ಆಗಬೇಕು. ಮತ್ತೇನು ಬರೆಸುವಾರ್ತೆ 18ನೇ ಆದ್ಯದಲ್ಲಿ 1ರಿಂದ 4ನೇ ವಾಕ್ಯ ತನಕ. ಆ ವೇಳೆಯಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು, ಪರಲೋಕ ರಾಜ್ಯದಲ್ಲಿ ಯಾವನು ಹೆಚ್ಚಿನವನು ಎಂದು ಕೇಳಲು, ಆತನು ಚಿಕ್ಕ ಮಗುವನ್ನು ಹತ್ತಿರಕ್ಕೆ ಕರೆದು ಅವರ ನಡುವೆ ನಿಲ್ಲಿಸಿ ಅವರಿಗೆ, ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಈಗಿದ್ದರಿಂದ ಯಾವನು ಈ ಚಿಕ್ಕ ಮಗುವಿನಂತೆ ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೋ ಅವನೇ ಪರಲೋಕ ರಾಜ್ಯದಲ್ಲಿ ಹೆಚ್ಚಿನವನು. ಯೇಸು ಕ್ರಿಸ್ತ ಅತಿ ಸ್ಪಷ್ಟವಾಗಿ ಯೇಸು ಕ್ರಿಸ್ತನ ಸಮಯದಲ್ಲಿ ಆತನ ಶಿಷ್ಯರು ಯೇಸುನಿಗಿಂತ ಮುದಿ ಪ್ರಾಯದವರಾಗಿದ್ದರು. ಆ ಪ್ರಾಯದವರಿಗೆ ಅಂದರೆ ಯೇಸು ಕ್ರಿಸ್ತನ ಪ್ರತಿಯೊಬ್ಬರಿಗೆ ಅಂದರೆ ಆತನ ಶಿಷ್ಯರು ಯಾರು ಯೇಸು ಕ್ರಿಸ್ತನಿಗೆ ಸಣ್ಣ ಪ್ರಾಯದಲ್ಲ, ಯೇಸು ಕ್ರಿಸ್ತನ ಜಾಸ್ತಿ ಪ್ರಾಯದವರು, ಮುದುಕರ, ಅವರಿಗೆ ಯೇಸು ಕ್ರಿಸ್ತನೇ ಒಂದು ಚಿಕ್ಕ ಮಗು ತೋರಿಸಿಕೊಂಡು, ನೀವು ಚಿಕ್ಕ ಮಕ್ಕಳಂತೆ ತಗ್ಗಿಸಲ್ಪಡದೆ ಪರಲೋಕ ಹೋಗುವುದಾದ ಅರ್ಥವಾಗಿದೆ. ನಿಮ್ಮ ಹೃದಯದಲ್ಲಿ, ನಿಮ್ಮ ಆತ್ಮದಲ್ಲಿ ಚಿಕ್ಕ ಮಗುವಿನಾಗಿ ತಗ್ಗಿಸಿಕೊಳ್ಳಬೇಕು. ನಾವು ಚಿಕ್ಕ ಮಗು, ಅದರ್ಥ ಆ ಚಿಕ್ಕ ಪರಿಪೂರ್ಣ ತಂದೆ ತಾಯಿ ಏನು ಹೇಳುತ್ತಾರೋ ಅದನ್ನೇ ಅವರು ಮಾಡುತ್ತಾರೆ ಮತ್ತು ತಂದೆ ತಾಯಿ ಪರಿಪೂರ್ಣವರು ಬರೆಸುತ್ತಾರೆ. ಹಾಗಾದರೆ ನೀವು ಚಿಕ್ಕ ಮಗುವಿನಾಗಿ ದೇವರ ವಾಕ್ಯಗಳನ್ನು ಪರಿಪೂರ್ಣವಾಗಿ ನಂಬುವರಾಗಬೇಕು. ಎಂದಿಗೂ ದೇವರ ವಾಕ್ಯದ ಮೇಲೇನೋ ಅಪನಂಬಿಕೆ ಅಥವಾ ಸಂಶಯ ಪಡುವರಾಗಬಾರ್ದು. ಇನ್ನುವುದು ಇದರ್ಥವಾಗಿದೆ, ದೇವರ ವಾಕ್ಯಕ್ಕೆ ಪರಿಪೂರ್ಣ ಪ್ರತಿಯೊಂದು ಆಜ್ಞೆಗೂ ವಿಧೇಯರಾಗುವುದರೆ ಮಾತ್ರ ವೇಸ್ಕರಿಸುತ್ತದೆ ಅವನಿಗೆ ಪರಲೋಕ ರಾಜ್ಯಕ್ಕೆ ಆತ ಸೇರುತ್ತಾನೆ ಮತ್ತು ಪರಲೋಕ ರಾಜ್ಯದ ಎಲ್ಲ ಆಶೀರ್ವಾದಗಳು ನೀವು ಹೊಂದುತ್ತೀರಿ. ಇವತ್ತು ಅನೇಕರು ಈ ರೀತಿ ಇರ್ತಾರೆ, ನನಗೆ ಯಾಕೆ ಆಶೀರ್ವಾದ ಅನೇಕರು ಮನಸ್ಸಲ್ಲಿ ಅನೇಕ ಪ್ರಶ್ನೆಗಳುಂಟು ದೇವರ ತೋರಿಸ್ತಿದ್ದೇನೆ. ಅನೇಕರು ನಾನು ಅನೇಕ ವರ್ಷಗಳಿಂದ ನಾನು ನಂಬಿಕೆ ಇಟ್ಟಿದ್ದೇನೆ, ಆತನ ಅಂಗೀಕಾರ ಮಾಡಿದ್ದೇನೆ, ಆತನ ಮೇಲೆ ಭಯ ಪ್ರತಿ ಆತ ತಪ್ಪದೆ ನಾನು ಸಭೆಗೆ ಹೋಗ್ತೀನಿ, ಅದು ನನಗೆ ಯಾಕೆ ಆಶೀರ್ವಾದ ಬರಲಿಲ್ಲ, ಯಾಕೆ ನನ್ನ ಪ್ರಾರ್ಥನೆ ಗೊತ್ತಾ ಬರಲಿಲ್ಲ? ಒಂದೇ ಕಾರಣ, ನೀವು ಯೇಸು ಕ್ರಿಸ್ತನ ಹೃದಯದಲ್ಲಿ ನಂಬಿಕೊಂಡು ಆತ ನಿಮ್ಮ ಕರ್ತನ ಒಡೆಯನ್ನು ಅಂಗೀಕಾರ ಮಾಡಿದ ಹಾಗೆ ನೀರಿನಲ್ಲಿ ಮುಳುಗಿದ ಇಷ್ಟು ಅನಿಸಿಕೊಳ್ಳಬೇಕು. ಅಷ್ಟೇ 3ನೇದಾಗಿ ದೇವರ ಸಭೆಗೆ ಬರಬೇಕು. 4ನೇದಾಗಿ ದೇವರು ಸಭೆಯಲ್ಲಿ ಬೋಧಿಸಿದ ಸ್ವಸ್ಥ ಬೋಧನೆ, ಈ TV ಮಾಧ್ಯಮ ಕೇಳುವ ಈ ಬೋಧನೆಯನ್ನು ಕೇಳಿ ಆ ಆಜ್ಞೆಗಳಿಗೆ ಚಿಕ್ಕ ಮಗುವಿನ ಪರಿಪೂರ್ಣ ನಂಬಿಕೆಯಿಂದ ವಿಧೇಯರಾಗಬೇಕು. ಯಾವಾಗಲೂ ನಂಬಿಕೆಯಿಂದ ದೇವರ ವಾಕ್ಯಕ್ಕೆ ವಿಧೇಯರಾಗ್ತಾರೋ ಆವಾಗ ದೇವರ ಆಶೀರ್ವಾದವು ನಿಮಗೆ ಆ ಧನ, ಆರ್ಥಿಕ ಸಮೃದ್ಧಿ ಸಿಗ್ತದೆ. ಆರ್ಥಿಕ ಸಮೃದ್ಧಿ ಬೇಕು ಇದ್ದರೆ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಮಲಾಕಿ ಪುಸ್ತಕದಲ್ಲಿ 3ನೇ ಆದ್ಯದಲ್ಲಿ 8ರಿಂದ 10ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನರ ಮನಸ್ಸನ್ನು ಯೆಹೋವನಿಂದ ಕದ್ದುಕೊಳ್ಳಬಹುದೇ? ಅದೇ ನನ್ನ ಜನರು ನನಗೆ ಸಲ್ಲುವ ದಶಮಾಂಶವನ್ನು ಕದ್ದುಕೊಂಡು ನಿಮಿತ್ತಗೆ ಅವ್ರ ಮೇಲೆ ಶಾಪ ಬಂದಿದೆ. ಅದಕ್ಕೆ ಮಲಾಕಿ 3ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಿಮ್ಮ ದಶಮಾಂಶವನ್ನು ಯಾವತ್ತೂ ನನ್ನ ಭಂಡಾರಕ್ಕೆ ತೆಗೆದುಕೊಂಡು ಬಂದಿರಿ ಮತ್ತು ನನ್ನನ್ನು ಪರೀಕ್ಷಿಸಿರಿ, ನನ್ನ ಪರಲೋಕದ ದ್ವಾರಗಳನ್ನು ತೆರೆದು ನಿಮಗೆ ಸ್ಥಳ ಇಲ್ಲರಾರಷ್ಟು ಸುರಿಸುತ್ತೇನೆ. ಇದು ಸೇನಾಂತ ನುಡಿ. ಮಲಾಕಿ 3 ಅಂದಿರ್ತದೆ, ನಾನು ನಿಮಗಾಗಿ ನುಂಗುವವನು
ತೆಡುವಿತೆಂದು ಸೇನಾದ ಜೀವ ನೋಡಿ, ಆಗ ಸಕಲ ಜನಾಂಗ ನಿಮ್ಮನ್ನು ದಂಡ ಕೊಂಡಾಡುವರು ಪ್ರೇ. ಈ ಆಜ್ಞೆ ಪ್ರೇ ನೀವು ಚಿಕ್ಕ ಮಗುವಿನಂತೆ ಪರಿಪೂರ್ಣ ನಂಬಬೇಕು. ಹೌದು ಪ್ರೇ, ದೇವರಿಗೆ ನಿಮ್ಮ ಹಣ ಬೇಡ, ದೇವರಿಗೆ ಬೇಕು ನಿಮಗೆ ಆಶೀರ್ವಾದ ಕೊಡುವುದು. ಅದು ನಿಮಗೆ ಆರ್ಥಿಕ ರೀತಿಯಲ್ಲಿ ನಿಮಗೆ ಸಮೃದ್ಧಿ ಬೇಕು, ಧನ ನಿಮಗೆ ಸಮೃದ್ಧಿ ಆಗಬೇಕಾ, ನಿಮಗೆ ಬಂದ ಆದಾಯದಲ್ಲಿ ಪ್ರಥಮ ಫಲಗಳ ದಶಮಾಂಶ ಮತ್ತು ಕಾಣಿಕೆ ಮತ್ತು ಪರೋಪಕಾರ ಮತ್ತು ದಾನದ ದಶಮಾಂಶ ಕಾಣಿಕೆ ಪ್ರತಿಯೊಬ್ಬ ಬಡವರು ಶ್ರೀಮಂತ ಕೊಡಲೇಬೇಕು ಪ್ರೇ. ಆದರೆ ಪರೋಪಕಾರ ದಾನ ಧರ್ಮ ಇದು ಶ್ರೀಮಂತರು ಪ್ರೇ ಅವರು ಮಾಡಲೇಬೇಕು. ಎಷ್ಟು ನೀವು ಪ್ರೇ ದೇವರ ವಾಕ್ಯ ವಿಧಾನಕೊಂಡು ದೇವರಿಗೆ ಕೊಡುವ ದಶಮಾಂಶ ಕಾಣಿಕೆಯಲ್ಲಿ ನಂಬಿಕಸ್ಥರ ಕೊಡುತ್ತೀರೋ 100% ಪರಲೋಕ ದೇವರು ನಿಮ್ಮ ಕೈ ಕೆಲಸದ ಆಶೀರ್ವಾದ ಮಾಡ್ತಾನೆ. ನಿಮ್ಮ ಸಂಬಳವು ಅಭಿವೃದ್ಧಿ ಆಗ್ತದೆ, ನಿಮ್ಮ ಕೊರತೆಗಳು ನೀಗಲು ಪಡ್ತವೆ, ನಿಮ್ಮ ಸಾಲಗಳು ನಿಮಗೆ ಬಿಡಿರುತ್ತದೆ. ಆದರೆ ಚಿಕ್ಕ ಮಗುವಿನಂತೆ ಅನೇಕರು ನಾನು ದಶಮಾಂಶ ಕೊಡಬೇಕಾ, ನಾನು ಕಾಣಿಕೆ ಕೊಡಬೇಕು, ಅನೇಕರು ನೀವು ಸಂಶಯ ಪಡುವುದಾದ್ರೆ ಪ್ರೇರ ನೀವು ಪರಲೋಕ ರಾಜ್ಯದ ಆಶೀರ್ವಾದ ಆರ್ಥಿಕ ಸಮೃದ್ಧಿ ನಿಮಗೆ ಹೊಂದಿಕೊಳ್ಳಿಕ್ಕೆ ಆಗುವುದಿಲ್ಲ. ಅದಕ್ಕೆ ಹೊಸ ಹೊಂದ್ಬಿಟ್ಟು ನಾವು ನೋಡ್ತೇವೆ. ಲೂಕನ ಬರೆಸುವಂತೆ 6ನೇ 38ನೇ ವಾಕ್ಯದಲ್ಲಿ ಇಸ್ಕೊಳ್ತಾನೆ, ಕೊಡಿರಿ ಅಂದರ್ಥ ದೇವರು ಕೊಡ ದಶಮಾಂಶ ಕಾಣಿಕೆ ಅಥವಾ ಪರೋಪಕಾರ ದಾನ ಧರ್ಮ ದೇವರ ಸೇವೆಗೆ ಕೊಡಿರಿ, ಕೊಡಲ್ಪಡುವುದು ಜಡಿದು ಅಲ್ಲಾಡಿಸಿ ಹೊರಸಲ್ಲುವ ಹಾಗೆ ಮನುಷ್ಯರು ನಿಮ್ಮ ಸೆರೆಗೆ ಹಾಕುವರು, ನೀವು ಅಳೆಯುತ್ತಿಂದಲೇ ನಿಮಗೆ ಅಳೆಯುವರು. ಪ್ಲೀಸ್ ಅತಿ ಎಷ್ಟು ನೀವು ದೇವರಿಗೆ ಉದಾರವಾಗಿ ದೇವರು ಕೊಡ ದಶಮಾಂಶವನ್ನು ಕಾಣಿಕೆಯನ್ನು ಕೊಡುತ್ತಾರೆ. ಅದೇ ರೀತಿಯಲ್ಲಿ ದೇವರು ಮನುಷ್ಯ ಮುಖಾಂತರ ಅಂದರೆ ನೀವು ಕೆಲಸ ಮಾಡುವ ನಿಮ್ಮ ದಣಿಯ ಮುಖಾಂತರವಾಗಿ ನಿಮ್ಮ ಸಂಬಳ ದೇವರು ಜಾಸ್ತಿ ಮಾಡುತ್ತಾನೆ. ಇನ್ನೂ ಎಷ್ಟು ಕೊಡುತ್ತಿದ್ದರು ಅಷ್ಟು ಜಾಸ್ತಿ ಮಾಡ್ತಾನೆ. ಹಾಗೆ ನಿಮ್ಮ ಆರ್ಥಿಕ ಸಮೃದ್ಧಿ, ನಿಮ್ಮ ಸಂಬಳ ಜಾಸ್ತಿ ಆಗುತ್ತೆ, ನಿಮ್ಮ ಕೊರತೆ ನೀಗಲು ಪಡ್ತವೆ, ನಿಮ್ಮ ಸಾಲಗಳು ಬಿಡುಗಡೆ. ಅದೇ ಒಂದು ವೇಳೆ ದೇವರು ದಶಮಾಂಶ ಕಾಣಿಕೆಯನ್ನು ಉದಾರವಾಗಿ ಕೊಡದಿದ್ದರೆ ಪ್ರೇರೆ ನಿಮಗೆ ಆರ್ಥಿಕ ಸಮೃದ್ಧಿಗೂ ಬರುವುದಿಲ್ಲ ಪ್ರೇರೆ. ಅದಕ್ಕೋಸ್ಕರ ಅಪ್ಪೋಸ್ತ ಪೌಲನು ಸಹ ಪ್ರೇರೆ 2 ಕೊರಿಂಥಿಯವರಿಗೆ ಪತ್ರಿಕೆ 9ನೇ 6ನೇ ವಾಕ್ಯದಲ್ಲಿ ಬರ್ತದೆ, ಸ್ವಲ್ಪವಾಗಿ ಬಿತ್ತುವವನು ಬೇರೆ ಸ್ವಲ್ಪ ಕೊಯ್ಯೋನು, ಹೆಚ್ಚಾಗಿ ಬಿತ್ತೋನು ಹೆಚ್ಚಾಗಿ ಕೊಯ್ಯೋನು ಎಂದು ತಿಳಿದುಕೊಳ್ಳಾಗಿದೆ. ಅಪೊಸ್ತಲ ಪೌಲನು ನೀವು ಕೊಡುವ ದಶಮಾಂಶ ಕೊಡುವ ಕಾಣಿಕೆ ಒಂದು ಬೀಜವಾಗಿದೆ. ಸಂತೋಷ ಕೊಡುವ ಮೇಲೆ ದೇವರ ಪ್ರೀತಿ ಉಂಟು. ಸಂತೋಷ ಕೊಟ್ಟರೆ ದೇವರು ನಿಮ್ಮನ್ನು ಪ್ರೀತಿಸಿಕೊಂಡು ನೀವು ಏನು ಬಿತ್ತಿದ್ದೀರೋ ಅದಕ್ಕೆ ದೇವರು ವಾಪಸ್ ಕೊಡುತ್ತಾನೆ. ಯಾಕಂದರೆ ಆದಿಕಾಂಡ ಪುಸ್ತಕ 8ನೇ ಅಧ್ಯಾಯದಲ್ಲಿ 20ನೇ ವಾಕ್ಯದಲ್ಲಿ ಈ ಪ್ರಕೃತಿ ಒಂದು ನಿಯಮ ಉಂಟು. ಅಲ್ಲಿ ನೋಡ್ತೇವೆ, ಆದಿಕಾಂಡ ಪುಸ್ತಕ 8ನೇ ಅಧ್ಯಾಯದಲ್ಲಿ 20ನೇ ವಾಕ್ಯದಲ್ಲಿ ಹೀಗೆ ಉಂಟು, ಬಿತ್ತನೆಯು ಕೊಯ್ಲು ಚಳಿಗಾಲ ಮಳೆಗಾಲ ಸೆಕೆ ಇದೆಲ್ಲ ಲೋಕದ ಈ ಕ್ರಮ ಈ ನಿಯಮ ತಪ್ಪುವುದಿಲ್ಲ. ಅದೇ ರೀತಿ ನೀವು ದೇವರು ಕೊಡೋ ದಶಮಾಂಶ ಕಾಣಿಕೆ ಬೀಜ ಬಿತ್ತುತ್ತೀರೋ ಸಂತೋಷವಾಗಿ ಹಾಗೇ ನಿಮಗೆ ಆರ್ಥಿಕ ಕೊಯ್ಲು ಉಂಟು ಪ್ರೇ. ಆದರೆ ಈ ಆಜ್ಞೆ ನೀವು ಅವಿಧರಾಗುವುದರೆ ನಿಮಗೆ ಆರ್ಥಿಕ ಸಮೃದ್ಧಿ ಬರುವುದಿಲ್ಲ ಪ್ರೇ. ಈಗ ನಿಮಗೆ ಆದ ಅವಮಾನಕ್ಕೆ 2 ಪಟ್ಟು ಮಾಡಬೇಕಾ ಪ್ರೇ? ದೇವರ ವಾಕ್ಯ ಇರ್ತದೆ, ದೇವರ ಅಪೊಸ್ತಲ ದಾವೀದನಂತೆಯೇ ನಿನ್ನ ಆಜ್ಞೆಗಳು, ದೇವರ ಆಜ್ಞೆಗಳನ್ನು ಪರಿಪೂರ್ಣವಾದ ಹೃದಯದಿಂದ ಪರಿಪೂರ್ಣ ಮನಸ್ಸಿನಿಂದ ವಿಧೇಯರಾಗಿ ನೋಡುವುದಾದರೆ 100% ಐಸಯ 61:7 ವಾಕ್ಯ ಇರ್ತದೆ, ನಿಮಗದ ಅವಮಾನಕ್ಕೆ ಬದಲಾಗಿ 2 ಪಟ್ಟು ಮಾನವನ್ನು 2 ಪಟ್ಟು ಆಶೀರ್ವಾದ ಕೊಟ್ಟೆ ಕೊಡುತ್ತಾನೆ. ಹಾಗಾದರೆ ಪ್ರೇ ಚಿಕ್ಕ ಮಗುವಿನ ಅರ್ಥವಾಗಿದೆ. ದೇವರ ವಾಕ್ಯವನ್ನು ನೀವು ಸಂಪೂರ್ಣವಾಗಿ ಚಿಕ್ಕ ಮಗುವಿನಂತೆ ಅದು ಸತ್ಯ ಎಂಬುದಾಗಿ ನಂಬಬೇಕು. ಅದರಲ್ಲಿ ಯಾವ ಸಂಶಯ ಪಡಬಾರದು. ನಂಬಿಕೆಯಿಂದ ವಿಧೇಯರಾಗುವುದರೆ ಮಾತ್ರವೇ ಪರಲೋಕದ ಆಶೀರ್ವಾದವನ್ನು ಹೊಂದುತ್ತೀರಿ, ನಿತ್ಯ ಜೀವನ ಹೊಂದುತ್ತೀರಿ ಎಂಬುದರಲ್ಲಿ ಯೇಸು ಕ್ರಿಸ್ತನು ಅತಿ ಸ್ಪಷ್ಟವಾಗಿ ಹೇಳುತ್ತಾನೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 5ರಿಂದ 9ನೇ ವಾಕ್ಯ, ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿರಲಿ. ಆತನ ದೇವ ಸ್ವರೂಪನಾಗಿದ್ದರು, ದೇವರಿಗೆ ಸರಿಸಮಾನರಾಗುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಳ್ಳನ್ನು ಎಂದೆನಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಈಗ ಆತನು ಆಕಾರದಲ್ಲಿ ಮನುಷ್ಯನಿಗೆ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಅಂದರೆ ಶಿಲುಬೆಯ ಮರಣವನ್ನು ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯ ಪಾಲಿಸಿದ್ದಾನೆ. ಇಲ್ಲಿ ಅಪೊಸ್ತಲ ಯೇಸು ಕ್ರಿಸ್ತ ಮನಸ್ಸು ನಿಮ್ಮಲ್ಲಿ ಇರಬೇಕೆಂದು ಹೇಳ್ತಾನೆ. ಯಾಕೆಂದರೆ ಯೇಸು ಕ್ರಿಸ್ತ ದೇವರ ಒಬ್ಬನೇ ಮಗನಾಗಿದ್ದನು. ಆದರೆ ಭೂಲೋಕದಲ್ಲಿ ಆತನು ಪ್ರೇರೆ ತನ್ನನ್ನೇ ಆತನು ಪ್ರೇರೆ ಬರಿದು ಮಾಡಿಕೊಂಡು ದಾಸನ ರೂಪ ಧರಿಸಿಕೊಂಡು ದೇವರ ಚಿತ್ತ ಇತ್ತು. ಯೇಸು ಕ್ರಿಸ್ತನು ನಮ್ಮೆಲ್ಲರ ಪಾಪಗಳಿಗೋಸ್ಕರ ಕಲವರಿ ಕೂಜೆಯಲ್ಲಿ ತನ್ನ ಪ್ರಾಣವನ್ನು ಕೊಡಬೇಕು ಎಂಬುದಾಗಿ ಚಿತ್ತಕ್ಕೆ ಆತ ಪರಿಪೂರ್ಣ ವಿಧೇಯನಾದನು. ಆ ವಿಧೇಯತೆ
ದೇವರು ನೋಡಿ ಯೇಸು ಅತ್ಯುನ್ನತ ಸ್ಥಾನವನ್ನು ಕೊಟ್ಟನು. ಹಾಗಾದರೆ ಇವತ್ತು ದೇವರಿಗೆ ತನ್ನ ಮಗನ ಆ ಪರಿಪೂರ್ಣ ವಿಧೇಯತೆ ನೋಡಿಕೊಂಡು ಆತನಿಗೆ ಅತ್ಯುನ್ನತ ಸ್ಥಾನಕ್ಕೆ ನೇಮಿಸುತ್ತಾದರೆ, ಇವತ್ತು ಪ್ರಿಯರೇ ನಿಮಗೆ ಧನ ಬೇಕಾ, ಆರ್ಥಿಕ ಸಮೃದ್ಧಿ ಬೇಕಾ, ದೇವರ ಪ್ರತಿಯೊಂದು ಆಜ್ಞೆಗೆ ದೇವರಿಗೆ ಕೊಡುವ ವಾಕ್ಯದ ಪ್ರಕಾರ ದಶಮಾಂಶ, ಕಾಣಿಕೆ ಮತ್ತು ಶ್ರೀಮಂತರಾದವರು ನೀವು ಇನ್ನೂ ಎಕ್ಸ್ಟ್ರಾವಾಗಿ ಪರೋಪಕಾರ ಮಾಡುವುದು ದಾನ ಮಾಡಲೇಬೇಕು ಪ್ರಿಯರೇ. ಮತ್ತು ಪ್ರತಿಯೊಂದು ಆಜ್ಞೆಗೆ ನೀವು ವಿಧೇಯರಾಗಲೇಬೇಕು. ವಿಧೇಯರಾದರೆ ಮಾತ್ರವೇ ದೇವರು ವಾಗ್ದಾನ ಮಾಡಿದ ಧರ್ಮೋಪದೇಶಕಾಂಡ ಪುಸ್ತಕ 28ನೇ ಅಧ್ಯಾಯದಲ್ಲಿ 1-17 ವಾಕ್ಯದ ಬರೆಯಲ್ಪಟ್ಟಿದೆ, ನಿಮ್ಮನ್ನು ಶಿರಸ್ಸನ್ನಾಗಿ ಮಾಡ್ತಾನೆ, ನೀವು ಇತರಿಗೆ ಕೊಡುವವರೇ ಆಗ್ತೀರಿ, ತೆಗೆದುಕೊಳ್ಳುವವರಲ್ಲ. ನಿಮ್ಮನ್ನು ದೇವರು ಎಲ್ಲರಿಗಿಂತ ಮೇಲನ ಜನರಾಗಿ ಉನ್ನತವಾದ ಆಶೀರ್ವಾದ ಕೊಡುತ್ತಾನೆ. ಆದರೆ ದೇವರ ವಾಕ್ಯಕ್ಕೆ ಅವಿಧರಾಗ್ತಾರೋ ಅದು ಆಗಿದೆ ಆತ್ಮಿಕ ಅಹಂಕಾರ. ದೀನಭಾವ ಎಂದರೆ ಯೇಸು ಕ್ರಿಸ್ತನಿಗೆ ದೇವರ ಆಜ್ಞೆ ಪರಿಪೂರ್ಣ. ಹೌದು, ಯೇಸು ಕ್ರಿಸ್ತನಿಗೆ ಕಲ್ವರಿ ಶಿಲುಬೆಯಲ್ಲಿ ಸಾಯುವುದು ಅತಿ ಕಷ್ಟಕರವಾಗಿತ್ತು ಆತನ ಶರೀರಕ್ಕೆ. ಆತನು ಹೋಗಿ ಗೆತ್ಸೆಮನೆ ಪ್ರಾರ್ಥನೆ ಮಾಡ್ತಾನೆ, ತೀವ್ರವಾಗಿ ಪ್ರಾರ್ಥನೆ ಮಾಡಿ, ದೇವ ನಿನ್ನ ಚಿತ್ತವಿದ್ದರೆ ಈ ಪಾತ್ರೆ ನನ್ನ ತೊಲಗಿಸಿಬಿಡು, ಆದರೂ ನನ್ನ ಚಿತ್ತ ನಿನ್ನ ಚಿತ್ತ ಆಗಲಿದ್ದು ಪ್ರಾರ್ಥನೆ ಮಾಡುವಾಗ ಆತನ ಬೇವು ರಕ್ತದೊಪ್ಪದಿಂದ ಆ ರೀತಿಯ ಒಂದು ಪ್ರಾರ್ಥನೆ ಮಾಡುವಾಗ ಪರಲೋಕದ ದೇವದೂತರು ಬಂದು ಅವರಿಗೆ ಬಲಪಡಿಸಿ, ನಾನು ಲೂಕನ ಬರೆದ ಪತ್ರಿಕೆಯಲ್ಲಿ ಲೂಕನ ಬರೆದ ಸುವಾರ್ತೆ 20ನೇ ಅಧ್ಯಾಯ ನೋಡ್ತೇವೆ, ದೇವದೂತರು ಯೇಸು ಕ್ರಿಸ್ತನಿಗೆ ಬಲಪಡಿಸಿದರು ಆ ರೀತಿ ಪ್ರಾರ್ಥನೆ ಮಾಡುವ. ಮತ್ತು ಆ ಪವಿತ್ರ ಬಲವನ್ನು ಹೊಂದಿಕೊಂಡು ಯೇಸು ಪರಿಪೂರ್ಣ ಶಿಲುಬೆಂಬರನ್ನು ಹೊಂದಿದನು. ಯಾಕೆಂದರೆ ಆತನು ನಮಗೋಸ್ಕರವಾಗಿ ಆ ಯೇಸು ಕ್ರಿಸ್ತನು ಸಾಯದಿದ್ದರೆ ಇವತ್ತು ನಮಗೆ ಬಿಡುಗಡೆಯಿಲ್ಲ. ಅದು ಪರಿಪೂರ್ಣ ವಿಧಿ ಅನ್ನೋದನ್ನು ಆ ವಿಧಿ ಇದೆ. ಈ ಕಾರಣ ದೇವರ ಆತನಿಗೆ ಅತ್ಯುನ್ನತ ಆಗದೆ. ಇವತ್ತು ದೇವರ ಮಗನಿಗೆ ಆ ವಿಧೇಯತೆ ದೇವರು ನೋಡುತ್ತಾರೆ. ನಾನು ಮತ್ತು ನೀವು ಪ್ರಿಯರೇ ಅದೇ ರೀತಿಯಲ್ಲಿ ದೇವರಿಗೆ ಬೇಕು ಪರಿಪೂರ್ಣ ವಿಧೇಯತೆ. ನಿಮಗೆ ದೇವರು ಆದ ಅವಮಾನಕ್ಕೆ ಬದಲಾಗಿ 2 ಪಟ್ಟು ಮಾಡಬೇಕಾ? ನಿಮಗೆ ಆರ್ಥಿಕ ಸಮೃದ್ಧಿ ಬೇಕಾ? ನಿಮಗೆ ಆ ಜೀವ ಬೇಕಾ? ನಿತ್ಯ ಜೀವ ಬೇಕಾ? ಆ ಸಮೃದ್ಧಿ ಜೀವ ಬೇಕಾ? ಎಲ್ಲ ಆಶೀರ್ವಾದಗಳು ನಿಮಗೆ ಬೇಕಾ? ವಿಧೇಯತೆ, ಅದಕ್ಕೆ ದೀನಭಾವ, ಪರಿಪೂರ್ಣ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವುದಕ್ಕೆ ದೀನಭಾವದಿಂದ ಕರೆಯಲ್ಪಡುತ್ತದೆ ಪ್ರಿಯರೇ. ಇನ್ನೊಂದು ಎಕ್ಸಾಂಪಲ್ ನಾವು ನೋಡ್ತೇವೆ ಪ್ರಿಯರೇ, ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 8ರಿಂದ 10ನೇ ವಾಕ್ಯ ತನಕ, ದೇವರ ಸಮೀಪಕ್ಕೆ ಬನ್ನಿರಿ, ಆಗ ನಿಮ್ಮ ಸಮೀಪಕ್ಕೆ ಬರುವನು. ಪಾಪಿಗಳೇ, ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ. 2 ಮನಸ್ಸುಳ್ಳವರೇ, ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿರಿ. ದುಃಖಿಸಿರಿ, ಗೋಳಾಡಿರಿ, ಕಣ್ಣೀರಿಡಿರಿ. ನಗುವನ್ನು ಬಿಟ್ಟು ಗೋಳಾಡಿರಿ, ಸಂತೋಷವನ್ನು ಬಿಟ್ಟು ಮನಗುಂದಿದರಾಗಿರಿ. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸ್ಕೊಳ್ಳಿ, ಆಗ ನಿಮ್ಮನ್ನು ಮೇಲಕ್ಕೆ ತರುವನು. ಇಲ್ಲಿ ಅಪ್ಪಸ್ತಲನು ಇನ್ನೂ ಯಾಕೋಬನಲ್ಲಿ ಅತಿ ಸ್ಪಷ್ಟವಾದ, ನಿಮಗೆ ಧನ ಬೇಕಾ, ಮಾನ ಬೇಕಾ, ಜೀವ ಬೇಕಾ? ದೇವರ ಸಮೀಪಕ್ಕೆ ಬನ್ನಿರಿ, ಆಗ ನಿಮ್ಮ ಸಮೀಪ ಅರ್ಥವಾದೆ. ಎಷ್ಟು ನೀವು ಪ್ರಿಯರೇ ಪ್ರಾರ್ಥನೆ ಮಾಡ್ತೀರೋ ಅಷ್ಟು ದೇವರ ಹತ್ತಿರಕ್ಕೆ ಬರುತ್ತೀರಿ. ಎಷ್ಟು ನೀವು ಪ್ರತಿ ಆದ ತಪ್ಪ ದೇವರ ಸಭೆಗೆ ನೀವು ಬರಲೇಬೇಕು ಪ್ರಿಯರೇ. ಎಷ್ಟು ನಿಮ್ಮ ಸಭೆ ಉಪವಾಸ ಬನ್ನಿ ಅಂದರೆ ಎಷ್ಟು ನೀವು ಪ್ರಾರ್ಥನೆ ಮುಗಿದ ಸಮೀಪಕ್ಕೆ ಬರುತ್ತೀರಿ, ಅಷ್ಟು ದೇವರ ಸಮೀಪಕ್ಕೆ ಬರುತ್ತೆ. ಅಷ್ಟು ಮತ್ತು ದೇವರ ವಾಕ್ಯ ಓದಿ ಬರೀ ಪ್ರಾರ್ಥನೆ ಮತ್ತು ವಾಕ್ಯ ಜೊತೆಯಲ್ಲಿ ಬರಬೇಕು. ಅಲ್ಲಂದರೆ ದೇವರ ಸಮೀಪಕ್ಕೆ ಬನ್ನಿರಿ, ಆಗ ನಿಮ್ಮ ಸಮೀಪಕ್ಕೆ ಬರ್ತಾನೆ. ಬರೀ ದೇವರ ಸಮೀಪಕ್ಕೆ ಬರೋದರ್ಥ ಬರೀ ಪ್ರಾರ್ಥನೆ ಮತ್ತು ದೇವರ ವಾಕ್ಯ. ಈ ದೇವರ ವಾಕ್ಯ ಮತ್ತು ಪ್ರಾರ್ಥನೆ ನೀಡುವಾಗ ಪವಿತ್ರಾತ್ಮನ ಮೊದಲನೇ ಕಾರ್ಯವಾಗಿದೆ. ಬರೀ ಯಾರು ಪ್ರಾರ್ಥನೆ ಮಾಡುತ್ತೋ ಜಾಸ್ತಿ, ಯಾರು ದೇವರ ವಾಕ್ಯ ಜಾಸ್ತಿ ಓದ್ತಿರೋ, ಆಗ ದೇವರ ಆತ್ಮನು ನಿಮ್ಮ ಆತ್ಮಿಕ ಕಣ್ಣನ್ನು ತೆರೆ ಮಾಡಬೇಕು. ನಿಮ್ಮ ಹೃದಯದ ಆ ಪರಿಸ್ಥಿತಿ ದೇವರ ವಾಕ್ಯ ಎಂಬ ಕನ್ನಡದಲ್ಲಿ ನಿಮ್ಗೆ ಗೊತ್ತಾಗುವಾಗ ನೀವು ಪಶ್ಚಾತ್ತಾಪ ಪಡಬೇಕು ಪ್ರಿಯರೇ, ದುಃಖಿಸಬೇಕು. ಇಲ್ಲಿ ನೋಡ್ತೇವೆ 8 ಮತ್ತು 9, 2 ಮನಸ್ಸುಳ್ಳವರೇ ನಿಮ್ಮ ಏನು ಮಾಡಬೇಕು? ಪಾಪಿಗೆ ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ. 2 ಮನಸ್ಸುಳ್ಳವರೇ ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿರಿ. 9ನೇ ವಾಕ್ಯ ಉಂಟು, ದುಃಖಿಸಿರಿ, ಗೋಳಾಡಿರಿ, ಕಣ್ಣೀರಿಡಿರಿ, ನಗುದು ಬಿಟ್ಟು ಗೋಳಾಡಿರಿ, ಸಂತೋಷ ಬಿಟ್ಟು ಮನಗುಂದಿರಿ. ಪ್ರೇ ದೇವರ ವಾಕ್ಯ ಧ್ಯಾನಿಸುವಾಗ ದೇವರ ವಾಕ್ಯ ನಿಮ್ಮಲ್ಲಿ ಪಾಪಗಳನ್ನು ತೋರಿಸಿಕೊಡುವಾಗ ಪಶ್ಚಾತ್ತಾಪ ಪಡಬೇಕು, ಕಣ್ಣೀರಬೇಕು. ಅಯ್ಯೋ ದೇವ, ನಾನು ಪಾಪಿಯಾಗಿದ್ದೇನೆ. ಹೇಗೆ ಯೆಶಾಯ ಎಂಬ ಪ್ರವಾದಿ ಪ್ರೇರೆ ದೇವರ ಹತ್ತಿರ ಬಂದ. ಹೇಗೆಂದರೆ ಅವನು ದೇವರಿಗೆ ಪ್ರಾರ್ಥನೆ ಮಾಡುವಾಗ, ಸ್ತುತಿ ಆರಾಧನೆ ಮಾಡುವಾಗ, ಆತನ ದೇವರ ಹತ್ತಿರ ಬರುವಾಗ ಆತನ ಕಣ್ಣು ತೆರೆಯಲ್ಪಟ್ಟಿತು. ಆತ ಕೂಗಿದ, ಅಯ್ಯೋ ನಾನು ಹೊಲಸ್ತುಟ್ಟಿಯವನು, ಹೊಲಸ್ಟ ಮಧ್ಯದಲ್ಲಿ ವಾಸ ಮಾಡಿದ ಕೂಗುವಾಗ ಪರಲೋಕದಿಂದ ಒಬ್ಬ ದೇವದೂತನು ಒಂದು ಅಗ್ನಿಯ ಕೆಂಡದ ಅವನ ನಾಲಿಗೆ ಮುಟ್ಟಿ ನಿನ್ನ ದೋಷವು ನೀಗಿದೆ. ಈ ರೀತಿ ನೀವು ದೇವರ ಹತ್ತಿರ ಪ್ರಾರ್ಥನೆಗೆ ಅತಿ ಹತ್ತಿರ ಬಂದು ಸ್ತುತಿ ಆರಾಧನೆ ಮಾಡುವಾಗ
ಸಭೆಯಾಗಿ ಸೇರಿ ಬರುವಾಗ, ಉಪವಾಸ ಪ್ರಾರ್ಥನೆ ಮಾಡುವಾಗ, ವಾಕ್ಯಗಳನ್ನು ಓದುವಾಗ, ವೈಯಕ್ತಿಕವಾಗಿ ಸಭೆಯಲ್ಲಿ ದೇವರ ಸಂದ್ರೆ ಕೇಳುವಾಗ ದೇವರ ಆತ್ಮನು ನಿಮ್ಮಲ್ಲಿರೋ ಹೊಲಸುತನವನ್ನು, ನಿಮ್ಮಲ್ಲಿ ಹೊಲಸು ತುಟಿಗೆ ತೋರಿಸಿಕೊಂಡು, ಅಯ್ಯೋ ನಾನು ಪಾಪಿಯಾಗಿದ್ದೇನೆ, ದೇವರನ್ನ ಸಮೀಪಿಸುವುದನ್ನು ಕೂಗುವಾಗ, ಪಶ್ಚಾತ್ತಾಪ ಪಡುವಾಗ ಮತ್ತು 10ನೇ ವಾಕ್ಯತ್ತದೆ, ಕರ್ತನ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳಿ ಅಂತ ದೇವರ ವಾಕ್ಯ. ನಾವು ಯೋನ ಬರೆಸುತ್ತೇವೆ 1ನೇ ವಾಕ್ಯ, ಆದಿಲಿ ವಾಕ್ಯವಿತ್ತು, ಆ ವಾಕ್ಯವೇ ದೇವರ, ಆ ವಾಕ್ಯವೇ ಯೇಸು, ಈ ವಾಕ್ಯವು ಯೇಸು ಕ್ರಿಸ್ತನಾಗಿದ್ದಾನೆ. ಈ ವಾಕ್ಯದ ಮುಂದೆ ತಗ್ಗಿಸಿಕೊಳ್ಳುವುದಂದರೆ ದೇವರ ವಾಕ್ಯ ವಿಧೇಯರಾಗುವಾಗ, ಆಗ ದೇವರು ನಮ್ಮನ್ನು ಅತಿ ಮೇಲಕ್ಕೆ, ಉನ್ನತಕ್ಕೆ, ನಿಮಗೆ ಅದರ ಅವಮಾನಕ್ಕೆ ಬದಲಾಗಿ 2 ಪಟ್ಟು ಮಾನವನ್ನು ಕೊಡುತ್ತಾನೆ. ಪ್ರೇರೆ, ಇದಕ್ಕೆ ಹೇಳುವುದು ದೀನ ಭಾವ ಎಂಬುದೇ ಕರೆಯಲ್ಪಡ್ತದೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಯೋವೇಲನ ಪ್ರವಾದನೆ ಪುಸ್ತಕ 2ನೇ ಅಧ್ಯಾಯದಲ್ಲಿ 12ರಿಂದ 17ನೇ ವಾಕ್ಯ ತನಕ. ಯೆಹೋವನು ಇಂತೆನ್ನುತ್ತಾನೆ, ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ, ಅಲಿರಿ, ಗೋಳಾಡಿರಿ, ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಹರಿದುಕೊಂಡು ನಿಮ್ಮ ದೇವರ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ. ಆತನ ದಯೆಯು, ಕನಿಕರು, ದೀರ್ಘಶಾಂತಿಯು, ಮಾಕೃಪೆಯುಳ್ಳವನಾಗಿ ಮಾಡಬೇಕದ ಕೇಡಿಗೆ ಮನ ಮರುಗುತ್ತಾನೆ. ಅದೊಂದು ವೇಳೆ ಪಶ್ಚಾತ್ತಾಪಪಟ್ಟು ಹಿಂದಿರುಗಿ ನಿಮ್ಮ ದೇವರ ಯೆಹೋವನ ಧಾನ್ಯ ಪಾನ ನೈವೇದ್ಯಗಳಿಗೆ ಅನುಕೂಲವಾದ ಸುವರ್ಣವನ್ನು ದಯಪಾಲಿಸಿ ಹೋದವನು. ಪ್ರಿಯ ನೋಡ್ತೇವೆ, 12ನೇ ವಾಕ್ಯ ನೋಡ್ತೇವೆ, ದೇವರು ಪ್ರತಿಯೊಬ್ಬ ವಿಶ್ವ ಕರೆಯುತ್ತಾನೆ ಉಪವಾಸ ಪ್ರಾರ್ಥನೆ. ಆಗ ನಿಮ್ಮ ಸಭೆಯಲ್ಲಿ ನಿಮ್ಮ ಸಭಾ ಪಾಲಕರು ಉಪವಾಸ ಗೊತ್ತು ಮಾಡುವಾಗ ನೀವು ಸಭೆಯವರು ರಜೆ ಮಾಡಿ ಕೆಲಸ ಬದಿಗಿಟ್ಟುಕೊಂಡು ಉಪವಾಸ ಪ್ರಾರ್ಥನೆಗೆ ಬರೀ. ಉಪವಾಸ ಪ್ರಾರ್ಥನೆಯಲ್ಲಿ ಬಲ ಉಂಟು. ಬರೀ ಉಪವಾಸ ಪ್ರಾರ್ಥನೆ ಬರೀ ಊಟ ಬಿಡೋದು ಮಾತ್ರಲ್ಲ, ಊಟ ಬಿಟ್ಟುಕೊಂಡು ನಿಮ್ಮ ಕೆಲಸ ಬದಿಗಿಟ್ಟುಕೊಂಡು ನಿಮ್ಮ ಮೊಬೈಲಲ್ಲಿ ಸೈಲೆಂಟ್ಲಿ ಇಟ್ಟುಕೊಂಡು ನೀವು ಉಪವಾಸ ಬಂದು ದೇವರ ಸಭೆಯಲ್ಲಿ ನೀವು ಬಂದು ಆ ಪ್ರಾರ್ಥನೆ ಮಾಡುವಾಗ, ಆ ವಿಜ್ಞಾಪನೆ ಮಾಡುವಾಗ ದೇವರದ ಬೇಡಿ, ದೇವಾ ನನ್ನ ಆಶೀರ್ವಾದಕ್ಕೆ ಏನು ತಡೆ ಉಂಟಿದ್ಯಾವ, ನನ್ನ ಆಶೀರ್ವಾದಕ್ಕೆ ನಾನು ಏನು ಮಾಡಬೇಕು? ಆಗ ಪವಿತ್ರಾತ್ಮನು ವಾಕ್ಯವನ್ನು ಸಭೆಯಲ್ಲಿ ದೇವರ ಸೇವಕರು ಕೊಡುವ ಪ್ರವಾದನೆ ಮುಖಾಂತರ ಆಗ್ಬೋದು, ಬೈಬಲ್ ಸ್ಟಡಿ ಮುಖಾಂತರ ಆಗ್ಬೋದು, ದೇವರ ಆತ್ಮ ನೀವು ಮಾತನಾಡುವಾಗ ಬರೀ ನೀವು ಪಶ್ಚಾತ್ತಾಪ ಪಡಬೇಕು. ಹೌದು ದೇವ, ಈ ಪಾಪ ನಿಮಿತ್ತವಾಗಿ ಈ ಕಷ್ಟ ನಮಗೆ ಬಂದಿದೆ ದೇವ, ಈ ಕಷ್ಟ ನಮಗೆ ಬಿಡುಗಡೆ ಮತ್ತು ಪಶ್ಚಾತ್ತಾಪ ಪಡುವಾಗ 13ನೇ ವಾಕ್ಯ ಇರ್ತದೆ, ನಿಮ್ಮ ದೇವನ ಕಡೆಗೆ ತಿರುಗಿಕೊಳ್ಳಿ, ಆತನ ದಯೆಯು, ಕನಿಕರು, ದೀರ್ಘಶಾಂತಿಯು, ಮಾಕೃಪೆಯುಳ್ಳವನಾಗಿ ಮಾಡಬದ ಕೇಡಿಗೆ ಮನ ಮರುಗುತ್ತೆ ಅಂತ ತಪ್ಪರೆ. ಯಾವಾಗ ನೀವು ಉಪವಾಸ ಮಾಡಿಕೊಂಡು ದೇವರ ಸನ್ನಿಧಿಗೆ ಬಂದು, ದೇವ ನನ್ನ ಪರೀಕ್ಷಿಸು ದೇವ, ದೇವರು ನಿಮ್ಮ ಪಾಪಕ್ಕೆ ಪಶ್ಚಾತ್ತಾಪ ಪಡುವಾಗ, ಪಾಪದ ಜೀವಿತವನ್ನು ಬಿಟ್ಟು ಬಿಡ್ತೇನೆ ದೇವ ಎಂಬುದನ್ನು ಕೂಗುವಾಗ, ಮರಿ ಇಡುವಾಗ ದೇವರ ಹೃದಯವು ನಿಮಗೋಸ್ಕರ ಮನ ಮರುಗುತ್ತದೆ. ಮತ್ತು ದೇವರು ಏನು ಮಾಡ್ತಾನೆ, ನಿಮಗೆ ಬಂದ ಕೀಡಿಂದ ನಿಮಗೆ ಬಿಡುಗಡೆ ಕೊಡುತ್ತಾನೆ. ಇದಕ್ಕೆ ದೀನ ಭಾವ ಎಂದರ್ಥ. ಅವರು ದೇವರ ಮುಂದೆ ನಾವು ಬರಬೇಕು ತಗ್ಗಿಸ್ಕೊಂಡು, ದೇವ ನನ್ನ ಆಶೀರ್ವಾದಕ್ಕೆ ಏನು ತಡೆ ಉಂಟು ದೇವ, ದೇವರಿಗೆ ಪ್ರಶ್ನೆ, ದೇವರಿಗೆ ಗುಣಗುಟ್ಟುವುದಲ್ಲ, ದೇವರ ಬಂದು ದೇವ ನನ್ನನ್ನು ಪರೀಕ್ಷಿಸು ದೇವ, ನಾನು ಎಲ್ಲಿ ತಪ್ಪಿ ಬಿದ್ದಿದ್ದೇನೆ. ಆಗ ಮಾತ್ರ ದೇವರ ಆತ್ಮನು ನಿಮ್ಮ ಹತ್ರ ಮಾತನಾಡಿದೆ. ಆಗ ಪಶ್ಚಾತ್ತಾಪ ಪಡುವಾಗ ದೇವರು ಏನು ಮಾಡ್ತಾನೆ, ನಿಮ್ಮ ದಯೆ ತೋರಿಸ್ತಾನೆ. ಆತನು ನಿಮಗೆ ಮಾಡುವ ಕೇಡಿಗೆ ಮನ ಮರುಗುತ್ತಾನೆ. ಮತ್ತು 14ನೇ ವಾಕ್ಯ ಉಂಟು, ಆತ ಒಂದು ವೇಳೆ ಪಶ್ಚಾತ್ತಾಪಟ್ಟು ನಿಮ್ಮ ನೈವೇದ್ಯ, ನಿಮ್ಮ ದೇವರ ಯೆಹೋವನ ಧಾನ್ಯ ಪಾನ ನೈವೇದ್ಯ ಅನುಕೂಲವಾದ ಸುವರ್ಣ ಅಂದರೆ ನೀವು ನಿಮಗೆ ಆರ್ಥಿಕ ಸಮೃದ್ಧಿ ಕೊಡುತ್ತಾನೆ, ನಿಮ್ಮ ಮೇಲೆ ಕರುಣೆ ತೋರಿಸ್ತಾನೆ. ನಾವು ನೋಡ್ತೇವೆ ಯೋನ ಇದು ಪ್ರವಾದನೆ ಪುಸ್ತಕ 2ನೇ ಅಧ್ಯಾಯದಲ್ಲಿ 18ರಿಂದ 29 ವಾಕ್ಯದಲ್ಲಿ ನೋಡುವುದರೆ ಅಲ್ಲಿ ದೇವರು ನಿಮಗೆ ಕರುಣೆ ತೋರಿಸ್ತಾನೆ, ಶುಭಕ್ಷೆ ವಾಗ್ದಾನ ಕೊಟ್ಟಿದ್ದಾನೆ. ಆದರೆ ಇದು ನಿಮಗೆ ಬೇಕಾ? ದೀನ ಭಾವ ಎಂದರ್ಥ. ಒಂದು ಆಗಿದೆ, ದೇವರ ವಾಕ್ಯಕ್ಕೆ ಪರಿಪೂರ್ಣ ವಿಧೇಯತೆ ಬೇಕು. 2ನೇ ಅರ್ಥ, ಯೇಸು ಕ್ರಿಸ್ತನಾಗಿ ದೇವರ ಚಿತ್ತ ಪರಿಪೂರ್ಣ ವಿಧೇಯ. 3ನೇ ಆಗಿದೆ, ಪ್ರಾರ್ಥನೆ ಮತ್ತು ದೇವರ ವಾಕ್ಯ ಅತಿ ಹೆಚ್ಚಾಗಿ ಓದುವವರು, ಧ್ಯಾನಿಸೋರು, ಪ್ರಾರ್ಥನೆ ಮಾಡಬೇಕು. 4ನೇ ನೋಡ್ತೇವೆ, ಉಪವಾಸ ಮಾಡಬೇಕು. ಉಪವಾಸ ಮಾಡುವಾಗ ಮಾತ್ರ ನಿಮ್ಮ ಕಿವಿ ಅತಿ ಸ್ಪಷ್ಟ ತಿಳಿಯಲ್ಪಡುತ್ತೆ. ಉಪವಾಸ ಮಾಡೋ ದೇವರ ವಾಕ್ಯ ಅತಿ ಸ್ಪಷ್ಟ ಮಾತನಾಡದೆ ಪಾಪಕ್ಕೆ ಪಶ್ಚಾತ್ತಾಪ ಪಡಬೇಕು ಆವಾಗ ದೇವರು ನಿಮಗೆ ದಯೆ ತೋರಿಸ್ತಾನೆ, ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಇದಕ್ಕೆ ಹೇಳುವುದು ದೀನ ಭಾವ ಎಂಬುದೇ ಇದು ಅರ್ಥವಾಗಿದೆ. ಈಗ ಯೆಹೋವನ ಭಯ ಅಂದರೆ ನೋಡಪ್ಪ, 2ನೇ ಪಾಯಿಂಟ್, ಯೆಹೋವನ ಭಯ ಉಳ್ಳವರಾಗಬೇಕು. ಅದಕ್ಕೆ ವಾಕ್ಯ ನೋಡುವ ಜ್ಞಾನೋಕ್ತಿ ಪುಸ್ತಕ 8ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ, ಯೆಹೋವನ ಭಯವು ಪಾಪ ದೇಶವನ್ನು ಹುಟ್ಟಿಸ್ತದೆ, ಗರ್ವ, ಅಹಂಭಾವ, ದುರ್ಮಾರ್ಗತನ, ಕುಟಿಲ ಭಾಷಣ ಇವುಗಳನ್ನ ಹಾಗೆ ಮಾಡ್ತಾನೆ. ದೇವರ ಭಯ ಎಂದರೆ ಈ ದೇವರ ಭಯ ನಿಮ್ಮಲ್ಲಿ ಆಟೋಮೆಟಿಕ್ಗೆ ಬರುವುದಿಲ್ಲ.
ಪ್ರಾರ್ಥನೆ ಮಾಡಿದ್ವಿ ಈ ದೇವರ ಭಯ ಬರಬೇಕಾದ್ರೆ ಅತಿ ಹೆಚ್ಚಾಗಿ ದೇವರ ವಾಕ್ಯದಲ್ಲಿ ಕೇಳುವವರಾಗಬೇಕು, ಲಕ್ಷ್ಯ ಕೊಟ್ಟು ಓದುವವರು ಎಷ್ಟು ದೇವರ ವಾಕ್ಯ ಕೇಳುತ್ತೀರೋ, ಆ ಕೇಳಿದ ವಾಕ್ಯ ನೆನಪಿನಲ್ಲಿ ಇಟ್ಕೊಳ್ತಾರೋ, ಆ ದೇವರ ವಾಕ್ಯ ಓದುತ್ತೀರೋ, ಧ್ಯಾನ ಮಾಡೋದು, ಆವಾಗ ದೇವರ ಭಯ ನಿಮ್ಮ ಒಳಗೆ ಬಂದು ಬರುತ್ತದೆ. ಈ ಯಾರಲ್ಲಿ ದೇವರ ಭಯ ಉಂಟು ಬರೆ ಅವರು ಏನು ಮಾಡ್ತಾರೆ, ಅವೆಲ್ಲ ಥರದ ಪಾಪ ದ್ವೇಷವನ್ನು ಹಾಗೆ ಪಾಪವನ್ನು ದ್ವೇಷ ಮಾಡ್ತಾರೆ. ಗರ್ವ, ಆಂಬವ, ದುರ್ಮಾರ್ಗತನ, ಕುಟ್ಲೆ ಹಾಗೆ ಮಾಡುತ್ತಾರೆ. ಇದು ಅತಿ ಇಂಪಾರ್ಟೆಂಟ್. ಇವತ್ತು ಅನೇಕರು ದೇವರ ಭಯ ಇಲ್ಲದೆ, ಯಾರಲ್ಲಿ ದೇವರ ಭಯ ಇಲ್ಲ ಅವರು ಪಾಪವನ್ನು ನೀರಿನಂತೆ ಕುಡಿಯುತ್ತಾರೆ. ಅವ್ರ ಪಾಪ ಬಗ್ಗೆ ಲಕ್ಷ್ಯವಿಲ್ಲ. ಅದು ಯಾರಲ್ಲಿ ದೇವರ ಭಯ ಉಂಟು ಅವರು ಮಾತನಾಡುವಾಗ ಜಾಗೃತಿರ್ತಾರೆ. ಅವ್ರು ಪ್ರತಿಯೊಂದರ ಜಾಗರೂಕರಾಗಿ ಶಿಸ್ತುಭರಿತವಾಗಿ ಅವ್ರ ಜೀವನಕ್ಕೆ ದೇವರ ಭಯ ಯಾರುಂಟು ಅವರು ಪಾಪವನ್ನು ಮಾಡಲಿಕ್ಕೆ ಆಸೆ ಪಡುವುದಿಲ್ಲ. ಪಾಪದ ಅವರಲ್ಲಿ ಅಹಂಕಾರ ಇದೆಲ್ಲ ಸ್ವಲ್ಪ ಹಾಗೆ ಈ ದೇವರ ಭಯ ಬೇಕು ಪ್ರಿಯರೇ. ನಿಮಗೆ ದೇವರು ಧನ, ಆರ್ಥಿಕ ಸಮೃದ್ಧಿ, ಬೆರಳುಪಟ್ಟು ಮಾನ, ಆ ಜೀವ ಬೇಕಾದೆ, ಅದು ಬರಬೇಕಾದೆ ಅತಿ ಹೆಚ್ಚಾಗಿ ದೇವರ ಅತಿ ಲಕ್ಷ್ಯವಿಟ್ಟು ಕೇಳಿರಿ. ಟಿ ವಿ ಮುಖಾಂತರ ದಿನಲ್ಲೂ ನಿಮ್ಮ ಬೈಬಲ್ ಓದಿರಿ, ಧ್ಯಾನ ಮಾಡಿರಿ, ಆಗ ಈ ಭಯ ನಮ್ಮಲ್ಲಿ ಬರ್ತದೆ. ಈ ಭಯ ಬಂದರೆ ಮಾತ್ರ ಈ ಸ್ವಭಾವ ಅಂದರೆ ನೀವು ಪಾಪವೆಲ್ಲವನ್ನು ಹಾಗೆ ಮಾಡುತ್ತೀರಿ ಪ್ರಿಯರೇ. ಮತ್ತು ಈ ರೀತಿ ಹಾಗೆ ಮಾಡುವಾಗ ಆಶೀರ್ವಾದ ನಿಮಗೆ 100% ಬರ್ತದೆ. ಇನ್ನೊಂದು ಎಕ್ಸಾಂಪಲ್ ನೋಡುವ ಯೋಹನ ಭಯ ಎಂದರೆ ಪ್ರಸಂಗಿ ಪುಸ್ತಕ 12ನೇ ಅಧ್ಯಾಯದಲ್ಲಿ 13 ಮತ್ತು 14ನೇ ವಾಕ್ಯ. ವಿಷಯವು ತೀರಿತು, ಎಲ್ಲವೂ ಕೇಳಿ ಮುಗಿಯಿತು, ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಕೊಳ್ಳು ಮನುಷ್ಯರ ಕರ್ತವ್ಯ ಇದೆ. ಇನ್ನೊಂದು ಅರ್ಥ ಎಂದರೆ ದೇವರಿಗೆ ಯಾರು ಭಯಪಡುತ್ತಾರೋ ಅವರು ದೇವರ ಪ್ರತಿಯೊಂದು ಆಜ್ಞೆಗಳನ್ನು ಕೈಕೊಂಡು ನಡೆಯುವಾಗ, ಯಾರಲ್ಲಿ ದೇವರ ಭಯ ಉಂಟು ಅವರು ಪ್ರತಿಯೊಂದು ದೇವರ ಆಜ್ಞೆಯನ್ನು ಕೈಕೊಂಡು ನಡೆಯುತ್ತಾರೆ. ಅದಕ್ಕೆ ದೇವರ ವಾಕ್ಯ ದಿನಾಲು ಓದುತ್ತಾರೆ, ಅದೇ ದಿನಾಲು ದೇವರ ವಾಕ್ಯ ಧ್ಯಾನ ಮಾಡ್ತಾರೆ, ಅದೇ ಪ್ರತಿ ಆದ್ಯ ತಪ್ಪದೇ ಅವ್ರ ಕರ್ತನ ಸಭೆಗೆ ಬರೆದಾಗ ದೇವರ ವಾಕ್ಯ ಕೇಳುವುದಕ್ಕೆ, ಅಥವಾ ಟಿ ವಿ ಮಾಧ್ಯಮದಲ್ಲಿ ಪ್ರತಿ ನಿಮ್ಮ ಈ ಕಾರ್ಯಕ್ರಮ ಕೇಳುವುದಕ್ಕೆ ದೇವರ ಭಯ ಇರುವವರು ದೇವರ ಆಜ್ಞೆಗಳು ಕೈಕೊಂಡು ನೋಡುತ್ತಾರೆ. ಮತ್ತು ಯಾಕೆ ಭಯ ಪಡಬೇಕು ಅದು ನಮಗೆ ನೋಡ್ತೇವೆ. ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಸಕಲ ರಹಸ್ಯ ಸಂಗತಿಗಳನ್ನು ವಿಮರ್ಶಿಸುವ ನ್ಯಾಯ ವಿಚಾರಣೆಗೆ ದೇವರು ಪ್ರತಿಯೊಂದು ಕಾರ್ಯವನ್ನು ಗುರಿ ಮಾಡುವನು. ಇದರ್ಥವಾಗಿದೆ, ನೀವು ದೇವರಿಗೆ ಭಯಪಟ್ಟುಕೊಂಡು ಆಜ್ಞೆ ವಿಧೇಯರಾದರೆ ನಿಮ್ಮ ವಿಧೇಯತಕ್ಕಾಗಿ ದೇವರು ಪ್ರತಿಫಲ ಕೊಡುತ್ತಾನೆ. ಆದರೆ ಅವಿಧೇಯರಾದರೆ ನಿಮ್ಮ ಅವಿಧೇಯತಕ್ಕ ಪ್ರತಿಫಲ ಅದಕ್ಕೆ ಭಯಪಡಿ. ಈ ಲೋಕದಲ್ಲಿ ನಿಮ್ಮ ಈ ಲೋಕದ ಪ್ರಯಾಣ ಮುಗಿಯುವಂಥ ಮೊದಲೇ ಪ್ರೇರೆ ದೇವರು ನಿಮಗೆ ನ್ಯಾಯ ತೀರಿಸ್ತಾನೆ ಪ್ರೇರೆ. ಅದಕ್ಕೆ ಭಯ ಪಡಬೇಕು. ದೇವರ ವಾಕ್ಯ ವಿದ್ಯೆ ನಡೆಯುವುದರೆ ಈ ಭೂಲೋಕದಲ್ಲಿ ನೀವು ಎಷ್ಟು ವರ್ಷ ಬದುಕುತ್ತೀರೋ ಅಷ್ಟು ವರ್ಷ ನಿಮ್ಮ ವಿದ್ಯೆ ತಕ್ಕ ಪ್ರತಿಫಲ, ಆಶೀರ್ವಾದ, ಬಿಡುಗಡೆ, ಸಮೃದ್ಧಿ, 2 ಪಟ್ಟು ಮಾನ ಎಲ್ಲವೂ ನೀವು ಹೊಂದುತ್ತೀರಿ. ಆದರೆ ದೇವರ ಆಜ್ಞೆಗೆ ಅವಿಧೇಯ ನಡೆಯುವುದರೆ ಈ ಲೋಕದಲ್ಲಿ ಕಷ್ಟ, ಬಡತನ, ರೋಗ, ಸಾಲ ಬಿಡದೇ ಇರ್ತದೆ ಪ್ರೇರೆ. ಯಾಕೆ ಅದಕ್ಕೆ ಭಯ ಪಡಬೇಕು ಅಂದರೆ ನೀವು ಒಳ್ಳೆಯದನ್ನು ಮಾಡುತ್ತೀರೋ ಕೆಟ್ಟ ಪ್ರತಿಯೊಂದಕ್ಕೆ ಪ್ರತಿಫಲ ದೇವರು ಈ ಲೋಕದಲ್ಲಿ ಕೊಡೋದು. ಅದಕ್ಕೆ ಭಯ ಪಡಬೇಕು. ಅದಕ್ಕೆ ಭಯಪಡುವವರು ಏನು ಮಾಡ್ತಾರೆ, ಭಯಪಡುವ ದೇವರ ವಾಕ್ಯ ಅತಿ ಹೆಚ್ಚಾಗಿ ಓದುತ್ತಾರೆ, ನೆನಪಿಟ್ಟುಕೊಳ್ಳಿರಿ, ದೇವರ ವಾಕ್ಯ ಧ್ಯಾನ ಮಾಡ್ತಾರೆ, ದೇವರ ವಾಕ್ಯ ಲಕ್ಷ್ಯ ಇಟ್ಟುಕೊಳ್ತಾರೆ. ಅದಕ್ಕೆ ಈಗ ಆಗಾಮದ ಭಯ ಬರ್ತದೆ. ಮತ್ತು ಈ ರೀತಿ ಭಯಪಡೋರು ಪ್ರತಿಯೊಂದು ಆಜ್ಞೆಯನ್ನು ವಿಧೇಯರಾಗಿದೆ. ಅದು ನಮ್ಮ ಕರ್ತವ್ಯ, ಪ್ರತಿಯೊಬ್ಬ ಮನುಷ್ಯ ಕರ್ತವ್ಯವಾಗಿದೆ. ದೇವರ ಮೇಲೆ ನಂಬಿಕೆ ಹಿಡಿದು ಮಾತ್ರ ಅಲ್ಲ, ಯೇಸು ಬರೀ ಸ್ವಾಮಿ ಹಿಡಿದಲ್ಲ, ಆತನ ಆಜ್ಞೆಗೆ ಕಂಡು ಹಿಡಿದು ನಮ್ಮ ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಈ ಯಾರು ಮಾಡ್ತಾರೋ ಅವರಿಗೆ ದೇವರು ಧನ, ಮಾನ, ಜೀವನ ಕೊಡುತ್ತಾನೆ ಎಂದು ಸೊಲೊಮೋನನಲ್ಲಿ ಹೇಳ್ತಾನೆ ಪ್ರಿಯರೇ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಹೊಸ ಒಡಂಬಡಿಕೆಯಲ್ಲಿ 2 ಕೊರಿಂಥದವರ ಪತ್ರಿಕೆ 7ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ. ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರ ಆತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. ಪ್ರಿಯರೇ, ಪೌಲ ಹೇಳ್ತಾನೆ, ಅಲ್ಲಿರಬೇಕಂತ 1000ಕ್ಕಿಂತಲೂ ಜಾಸ್ತಿ ವಾಗ್ದಾನಗಳು ಇವೆ. ಪ್ರತಿಯೊಂದು ವಾಗ್ದಾನ ಒಂದೇ ಕಂಡೀಷನ್ ಏನೆಂದರೆ ಆ ವಾಗ್ದಾನ ನಿಮಗೆ ಆಗಬೇಕಾ? ಪ್ರತಿದಿನ ಪ್ರೇರೆ ನೀವು ನಿಮ್ಮ ಶರೀರ ಆತ್ಮಲ ಕಲ್ಮಶವನ್ನು ಪ್ರೇರೆ ತೊಲಗಿಸಬೇಕು ಪ್ರೇರೆ. ಅದು ದೇವರ ವಾಕ್ಯ ಓದಿದರೆ, ವಾಕ್ಯ ಧ್ಯಾನ ಮಾಡಿದರೆ ಮಾತ್ರವೇ ನಿಮ್ಮ ಶರೀರ ಆತ್ಮನ ಕಲ್ಮಶಗಳು ತೊಲಗಿ ಸಾಧ್ಯವಾಗ್ತದೆ. ಮತ್ತು ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಿಗೆ ಪವಿತ್ರ ಸಿದ್ಧ ತರುವುದಕ್ಕೆ ಪ್ರಯತ್ನಿಸೋಣ ಪ್ರೇರೆ. ಪರಿಶುದ್ಧಿಲ್ಲದೆ ಯಾವನು ದೇವರು ನೋಡಲಿಕ್ಕೆ ಆಗುವುದಿಲ್ಲ. ಹಾಗಾದರೆ ದೇವರು ಅನೇಕ ವಾಗ್ದಾನ ಕೊಟ್ಟಿದ್ದಾನೆ. ಒಂದು ವಾಗ್ದಾನವಾಗಿದೆ, ಅನೇಕರು ಸಾಲದಲ್ಲಿದ್ದೀರಿ ಪ್ರೇರೆ. ದೇವರ ಆತ್ಮ ಹೇಳ್ತಾನೆ, ಕೀರ್ತನೆ ಪುಸ್ತಕ 37 ಅದರಲ್ಲಿ 21ನೇ ವಾಕ್ಯ, Psalm 37:21 ಅಲ್ಲಿ ಆಂಪ್ಲಿಫೈಡ್ ಕಿಂಗ್ ಅತಿ ಸ್ಪಷ್ಟವಾದ ಹಾಗೆ ಟ್ರಾನ್ಸ್ಲೇಟ್ ಮಾಡ್ತಾನೆ. ಅಲ್ಲಿ ದುಷ್ಟನು ಸಾಲ ಮಾಡಿ
ತೀರಿಸಿ ಹೋಗೋನು, ನೀತಿವಂತನು ತನ್ನ ಸಾಲವನ್ನು ತೀರಿಸಿಕೊಂಡು ಪರೋಪಕಾರಿ ಧರ್ಮ ಕೊಡುತ್ತಾನೆ. ಇದರ್ಥ ದುಷ್ಟರು ಅಂದರೆ ಯಾರು ದೇವರಿಗೆ ದಶಮಾಂಶವನ್ನು ಕದ್ದುಕೊಳ್ಳುತ್ತಾರೋ ಅವರು ದುಷ್ಟರು, ಅವರಿಗೆ ಸಾಲ ತೀರಿ ಆಗುವುದಿಲ್ಲ. ಯಾರು ನೀತಿವಂತರಂದರೆ ಯಾರು ದೇವರಿಗೆ ಕೊಟ್ಟ ಆದಾಯದಲ್ಲಿ ದಶಮಾಂಶ ಕಾಣಿಕೆಯನ್ನು ಕೊಡುತ್ತಾರೋ ಅವ್ರು ನೀತಿವಂತರು. ಅವ್ರು ತಮ್ಮ ಸಾಲವನ್ನೆಲ್ಲ ತೀರಿಸಿ ಪರೋಪಕಾರಿ ಧರ್ಮ ಕೊಡುತ್ತಾಗಿದೆ. ಆ ಪ್ರತಿಯೊಂದು ವಾಗ್ದಾನಕ್ಕೆ ಒಂದು ಕಂಡೀಷನ್ ಉಂಟು. ಅದಕ್ಕೆ ಅವರ ಪ್ರತಿಯೊಂದು ವಾಗ್ದಾನಗಳನ್ನು ಹೊಂದಿಕೊಳ್ಳಬೇಕಾ? ನಿಮ್ಮ ಶರೀರಾತ್ಮ ಕಲ್ಮಸವನ್ನು ತೊಲಗಿಸಬೇಕು. ದೇವರ ಭಯದಿಂದ ಪರಿಸರ ಜೀವನ ಮಾಡಿ ಪ್ರಯತ್ನಿಸುತ್ತಾದರೆ ಮಾತ್ರವೇ ಆ ವಾಗ್ದಾನ ನಿಮಗೆ ಸಿಗುತ್ತವೆ. ಹಾಗಾದರೆ ಇವತ್ತು ಸ್ವಲ್ಪ ಅತಿ ಸ್ಪಷ್ಟ ಹೇಳ್ತೇನೆ, ಧನ ಅಂದರೆ ಆರ್ಥಿಕ ಸಮೃದ್ಧಿ, ಮಾನ ಎಂದರೆ ನಿಮಗೆ ಅವಮಾನಕ್ಕೆ ಮತ್ತೆ ಎರಡ್ಪಟ್ಟು ಮಾನ, ಜೀವ ಎಂದರೆ ಆತ್ಮದಲ್ಲಿ ಜೀವ, ಯಾವಾಗಲೂ ಪವಿತ್ರ ಆತ್ಮದಲ್ಲಿ ಭರಿತರಾಗುವುದು ಮತ್ತು ನಿತ್ಯ ಜೀವದ ಒಂದು ನಿರೀಕ್ಷೆ ಇರುವುದು. ಈ ಮೂರು ಈ ಫಲಗಳು ಸಿಗಬೇಕಾದ್ರೆ ಅದೇ ಎರಡು ಮಾಡಬೇಕು. ಒಂದು ದೀನಭಾವ. ದೀನಭಾವ ಅಂದರೆ ದೇವರ ಮುಂದೆ, ದೇವರ ವಾಕ್ಯದ ಮುಂದೆ ಪರಿಪೂರ್ಣ ತಗ್ಗಿಸ್ಕೊಂಡು ಪ್ರತಿಯೊಂದು ದೇವರ ಆಜ್ಞೆಗೆ ವಿಧೇಯರಾಗಬೇಕು. ಆದರೆ ಅಪನಂಬಿಕೆ ಮಾಡುವವರು ಆಗಿರಬಾರದು. ಏಳನೇ ಸಂಗತಿ ಆಗಿದೆ, ದೇವರಿಗೆ ಭಯಪಡುವುದಂತ ಎಲ್ಲ ಪಾಪಗಳನ್ನು ಹಾಗೆ ಮಾಡಬೇಕು. ಪರಿಶುದ್ಧ ಜೀವನ ಮಾಡಲಿಕ್ಕೆ ಪ್ರಯತ್ನಿಸುವರಾಗಬೇಕು. ಈ ಯೌವನ ಭಯ ಮತ್ತು ದೀನಭಾವ ನಿಮ್ಮಲ್ಲಿ ಇರುವಾಗ ಡೆಫಿನೆಟ್ ದೇವರು ಹೇಳ್ತಾನೆ ನಿಮಗೆ ಬೇಕಾದಷ್ಟು ಆರ್ಥಿಕ ಸಮೃದ್ಧಿ, ಅಬ್ರಾಹ್ಮಣಾಗಿನ ಸಮೃದ್ಧಿ ಉಳ್ಳವರಾಗ್ತೀರಿ. ನಿಮಗಾದ ಅವಮಾನಗಳು ಎರಡು ಪಟ್ಟು ಮಾನ ಕೊಡುತ್ತಾನೆ ದೇವರು. ಮತ್ತು ಪ್ರತಿದಿನ ನಿಮ್ಮ ಆತ್ಮದಲ್ಲಿ ಜೀವವು ಸಮೃದ್ಧಿ ಜೀವನ ಅನುಭವಿಸ್ತೀರಿ. ದೇವ ನಮ್ಮ ಸ್ತೋತ್ರವಾಗಲಿ. ಈ ಸಂಧಿ ನಿಮ್ಮ ಜೊತೆ ಉತ್ತೇಜನ ಆಗಿದ್ದರೆ ನಿಮ್ಮ ಅಭಿಪ್ರಾಯವನ್ನು, ನಿಮ್ಮ ಪ್ರಾರ್ಥನೆಯನ್ನು ತಿಳಿಸಿರಿ. ನಿಮಗೋಸ್ಕರ ಪ್ರಾರ್ಥನೆ ಮಾಡೋಣ. ತಂದೆಯವರೇ, ಯೇಸು ನಾಮದಲ್ಲಿ ಸ್ತೋತ್ರ ಕೊಂಡಾಡ್ತೇನೆ. ಈ ಪ್ರತಿಯೊಬ್ಬ ವೀಕ್ಷಕರಲ್ಲಿ ಆ ದೀನಭಾವ, ಆ ಯೌವನ ಭಯ ಎರಡು ಗುಣಗಳು ನಿನ್ನ ಆ ವೀಕ್ಷಕರಿಗೆ ತಮ್ಮ ಜೀವಿತದಲ್ಲಿ ಕೈಗೊಂಡು ಕೃಪೆಯನ್ನು ದಯಪಾಲಿಸು. ಮತ್ತು ನೀನು ಕೊಡುವಂಥ ಧನ, ಮಾನ, ಜೀವ ಈ ಮೂರು ಪ್ರತಿಫಲಗಳನ್ನು ಈ ವೀಕ್ಷಕರ ಪ್ರತಿಫಲ ಹೊಂದಿಕೊಳ್ಳುವಂತೆ ಆ ದೀನಭಾವ, ಯೌವನ ಭಯದಿಂದ ಈ ವೀಕ್ಷಕರನ್ನು ತುಂಬಿಸಬೇಕು. ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್. ದೇವನಿಗೆ ನಿತ್ಯ ಸ್ತುತಿ